ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಈಸಿಯಾಗಿ ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಪಡ್ಡು ಮಾಡೋಣ. ಎಷ್ಟೋ ಜನಕ್ಕೆ ಸಬ್ಬಸಿಗೆ ಸೊಪ್ಪು ಅಂದ್ರೇ ಇಷ್ಟ ಆಗೋದಿಲ್ಲ ಅಲ್ವಾ? ಅವರಿಗೆ ಈ ಥರ ಸಬ್ಬಸಿಗೆ ಸೊಪ್ಪಿನ ಖಾರ ಪಡ್ಡು ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ ವೆಜಿಟೇಬಲ್ಸ್ ಪಡ್ಡು. ನೀವು ಇದೇ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ, ಅದರಲ್ಲಿ ಆಲ್ ಅನ್ನೋ ಸಿಂಬಲ್ನ ಒತ್ತಿದ್ರೆ ನಾನು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ. ಬನ್ನಿ, ಇವತ್ತು ಈಸಿಯಾಗಿ ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಸಬ್ಬಸಿಗೆ ಸೊಪ್ಪಿನ ಖಾರ ಪಡ್ಡು ಮಾಡೋಣ. ನಿಮಗೆ ಖಾರ ಪಡ್ಡು ಜೊತೆಗೆ ಸ್ವೀಟ್ ಪಡ್ಡು ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಸ್ವೀಟ್ ಪಡ್ಡು ರೆಸಿಪಿ ಕೂಡ ನಾನು ಸಬ್ಬಸಿಗೆ ಸೊಪ್ಪಿನ ಸ್ವೀಟ್ ಪಡ್ಡು ರೆಸಿಪಿನ ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ. ಹಾಗಾದರೆ ಬನ್ನಿ, ಇವತ್ತು ಸಾಫ್ಟ್ ಆಗಿರೋಂಥ ವೆಜಿಟೇಬಲ್ಸ್ ಸಬ್ಬಸಿಗೆ ಸೊಪ್ಪಿನ ಖಾರ ಪಡ್ಡು ಮಾಡೋಣ. ಇದಕ್ಕೆ ನಾನು 2 ಲೋಟ ಅಕ್ಕಿನ ನೆನೆಸಿ ಇಟ್ಟಿದ್ದೆ. ಸುಮಾರು 4 ಅವರ್ ನೆನೆಸಿದ್ದೆ. ಈಗ ಅದನ್ನು ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಾನು ಮನೆ ಅಕ್ಕಿ ತೊಗೊಂಡಿದ್ದೀನಿ, ನೀವು ರೇಷನ್ ಅಕ್ಕಿ ಆದರೂ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಸಬ್ಬಸಿಗೆ 1 ಕಟ್ ಸಬ್ಬಸಿಗೆ 2 ಲೋಟ ಅಕ್ಕಿಗೆ ತೊಗೊಂಡಿದ್ದೀನಿ. ಸೋಸಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋವಂಥದ್ದು ಇದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ಮುಷ್ಟಿ ಆಗುವಷ್ಟು ತೆಳು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮೆಂತ್ಯ ಅಥವಾ ಉದ್ದು ಯಾವುದನ್ನು ಯೂಸ್ ಮಾಡ್ತಿಲ್ಲ. ಈಗ ಇನ್ನೊಂದು ಜಾರಿಗೂ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗೆ ಪೇಸ್ಟ್ ಆದಮೇಲೆ ನಾನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರು ತೊಳೆದು ಅದನ್ನು ಕೂಡ ಹಾಕಿ ಒಂದು ಪ್ಲೇಟ್ ಮುಚ್ಚಳ ಮುಚ್ಚಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಓವರ್ನೈಟ್ ಇಡೋಣ. ಈಗ ಬೆಳಗ್ಗೆ ಆದಮೇಲೆ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಸ್ವಲ್ಪ ನೀರನ್ನು ಹಾಕಿ ನಾನು ತೆಳು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದೋಸೆ ಹಿಟ್ಟಿನ ಥರ ತೆಳುವಾದರೆ ಸಾಕು, ತುಂಬ ದಪ್ಪ ಇರಬೇಕಂತೇನಿಲ್ಲ. ಈಗ ನಾನು ಹಸಿಮೆಣಸು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬಟಾಣಿ, ಕ್ಯಾರೆಟ್, ಆಲೂಗಡ್ಡೆ, ನಿಮಗೆ ಇಷ್ಟ ಆಗೋ ವೆಜಿಟೇಬಲ್ಸ್ಗಳನ್ನ ಹಾಕ್ಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಗರಂ ಮಸಾಲೆ ಪುಡಿ ಬೇಕಿದ್ರು ನೀವು ಆ್ಯಡ್ ಮಾಡ್ಕೋಬೋದು. ಇದು ಆಪ್ಷನಬಲ್. ಈಗ ಒಲೆ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆನ ಹಚ್ಚಿಬಿಟ್ಟು ನಾವು ಮಾಡಿಟ್ಕೊಂಡಂಥ ಹಿಟ್ಟನ್ನು ಎಲ್ಲವಕ್ಕೂ ಹಾಕ್ಕೋತಾ ಇದ್ದೀನಿ. ಈ ಥರ ಎಲ್ಲವಕ್ಕೂ ಹಿಟ್ಟನ್ನು ಹಾಕ್ಕೋಬೇಕು. ಹಿಟ್ಟನ್ನು ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಸುಮಾರು 5 ನಿಮಿಷ ಬೇಯಿಸ್ಕೋಬೇಕು. ನಾನು ಅಪ್ಪಟ ಹಳ್ಳಿಯವಳು, ಹಳ್ಳಿಯ ಪ್ರತಿಭೆ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಇದೆ ನನಗೆ. ನೋಡಿ, ಈಗ ಇದು ಬೆಂದಿದೆ. ಸ್ವಲ್ಪ ಮಧ್ಯ ಹಿಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದು ನೀವು ಈ ಥರ ತಿರುಗಿಸಿ ಹಾಕೋದ್ರಿಂದ ಹಿಟ್ಟು ಬೆಂದ್ಬಿಟ್ಟು ಬರುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದು ಬಂದರೆ ಸಾಕು. ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಪೂರ್ತಿಯಾಗಿ ತಕ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಸಾಫ್ಟ್ ಆಗಿರೋಂಥ ಈಸಿಯಾಗಿ ಮಾಡ್ಕೋಬೋದಂಥ ಸಬ್ಬಸಿಗೆ ಸೊಪ್ಪಿನ ವೆಜಿಟೇಬಲ್ಸ್ ಪಡ್ಡು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೈಮ್. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.